ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ತಮ್ಮ ಹೇಳಿಕೆ ಬಗ್ಗೆ ಕೆಎನ್ ರಾಜಣ್ಣ ಮತ್ತೆ ಇದೀಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪತ್ರದ ಮುಖಾಂತರವಾಗಿ ಮಾಜಿ ಸಚಿವ ರಾಜಣ್ಣ ಸ್ಪಷ್ಟನೆ ಕೊಟ್ಟಿರೋದು. ರಾಹುಲ್ ಗಾಂಧಿಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಈ ಪತ್ರ ಬರೆದಿದ್ದಾರೆ. ಸಚಿವ ಸ್ಥಾನದಿಂದ ಕೆಳಗಿಳಿಸಿದ ಬಗ್ಗೆ ವಿವರಣೆ ನೀಡಿದ್ದಾರೆ. ತಮ್ಮ ಸ್ಟೇಟ್ಮೆಂಟ್ ಮಿಸ್ ಗೈಡ್ ಆದ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಗೆ ಪತ್ರದ ಮೂಲಕ ಸ್ಪಷ್ಟನೆ. ನಾನು ವೋಟ್ ಚೋರಿ ಬಗ್ಗೆ ಹೇಳಿಕೆ ನೀಡಿದ್ ನಿಜ, ಆದ್ರೆ ಪಕ್ಷಕ್ಕೆ ನಿಮ್ಮ ಹೋರಾಟಕ್ಕೆ ಮುಜುಗರ ತಂದಿಲ್ಲ. ನನ್ನ ಹೇಳಿಕೆಯನ್ನ ತಿರುಚಿ ನಿಮಗೆ ವರದಿ ಕೊಟ್ಟಿದ್ದಾರೆ. ಪಕ್ಷಕ್ಕೆ ಮುಜುಗರ ಆಗುತ್ತೆ ಅಂತ ನಾನು ಮಾತಾಡ್ಲಿಲ್ಲ. ಅವತ್ತು ರಾಜೀನಾಮೆ ಕೊಟ್ಟು ಹೊರಬಂದೆ ಅಂತ ರಾಜಣ್ಣ ಹೇಳಿದ್ದಾರೆ. ಇವತ್ತಿಗೂ ನಾನು ನನಗಾದ ಅನ್ಯಾಯದ ಬಗ್ಗೆ ಮಾತನಾಡಿಲ್ಲ. ಪತ್ರದ ಮೂಲಕ ಮಾಜಿ ಸಚಿವ ಕೆಎನ್ ರಾಜಣ್ಣ ಸ್ಪಷ್ಟನೆ ಕೊಟ್ಟಿರುವುದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇಷ್ಟು ದಿನ ಸುಮ್ಮನೆ ಇದ್ದಂತ ರಾಜಣ್ಣ ಈಗಲೇ ಯಾಕೆ ಈ ಪತ್ರ ಬರೋದು ಅಂತ ಡಿ.ಕೆ. ಶಿವಕುಮಾರ್ ಅವ್ರು ಭೇಟಿ ಆಗಿದ್ರು. ಅದೊಂದು ಕಡೆಯಲ್ಲಿ ನಡೀತಾ ಇದೆ. ಸಿಎಂ ಬದಲಾವಣೆ ವಿಚಾರ ನಾನು ಸಿದ್ದರಾಮಯ್ಯನವ್ರ ಪರ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಅದೊಂದು ಕಡೆ ನಡೀತಾ ಇದೆ. ಇದೆಲ್ಲದರ ನಡುವೆ ಸಚಿವ ಸ್ಥಾನವನ್ನು ಕಳ್ಕೊಂಡು ಇಲ್ಲಿವರೆಗೂ ಸೈಲೆಂಟ್ ಆಗಿ ಸುಮ್ಮನೆ ಇದ್ದಂಥ ರಾಜಣ್ಣ ಏಕಾಏಕಿಯಾಗಿ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆಯೋದಕ್ಕೆ ಕಾರಣ ಏನಿರ್ಬೋದು? ಸಿದ್ದರಾಮಯ್ಯನವ್ರು ಹೇಳಿ ಬರೆಸಿದ್ರ, ಡಿ.ಕೆ. ಶಿವಕುಮಾರ್ ಅವ್ರು ಹೇಳಿ ಬರೆಸಿದ್ರ, ಡಿ.ಕೆ. ಶಿವಕುಮಾರ್ ಅವರು ಮೆತ್ತಗಾದ್ರು ಅಂತ ಅಂದ್ಬಿಟ್ಟು ಈಗೇನಾದ್ರೂ ಪತ್ರ ಬರೆದ್ರ? ಏನು ನಡೀತಾ ಇದೆ? ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು ಇದೊಂದು ವಿಚಾರ. ಹೌದು, ಅವತ್ತು ರಾಜಣ್ಣ ಮಾತನಾಡಿರುವುದು ಕಾಂಗ್ರೆಸ್ಸರಿಗೆ ಮುಜುಗರ ಆಗಿದೆ ಅಂತಾನೆ ವರದಿಯಾಗಿತ್ತು. ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವ್ರು ಬಾಯಿ ಬಡ್ಕೊಂಡು ಪ್ರತಿಭಟನೆ, ಹೋರಾಟ, ಅಭಿಯಾನ ಮಾಡ್ತಾ ಇದ್ದಾರೆ. ಇವರಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರ ವಿರುದ್ಧ ಅಂತ. ಇದೆಷ್ಟು ಮಟ್ಟಿಗೆ ಸುದ್ದಿಯಾಗಿತ್ತು, ಸದ್ದಾಗಿತ್ತು ಅಂತಂದ್ರೆ ಕೊನೆಗೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜಣ್ಣ ಅವರು ರಾಜೀನಾಮೆ ಕೊಡಬೇಕಾಯಿತು. ಸಿಎಂ ಆಪ್ತರಾಗಿದ್ರು, ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ರು. ಇದೆಲ್ಲ ಆದ್ಮೇಲೆ ಸೈಲೆಂಟ್ ಆಗ್ಬಿಟ್ರು ರಾಜಣ್ಣ. ಯಾವ ವಿಚಾರದಲ್ಲಿ? ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ವಿಚಾರದಲ್ಲಿ ಮಾತ್ರ ಸೈಲೆಂಟ್ ಆಗಿದ್ದು. ಬೇರೆ ವಿಚಾರದಲ್ಲಿ ವೈಲೆಂಟ್ ಆದ್ರು. ಯಾವುದು? ಸಿದ್ದರಾಮಯ್ಯನವರೇ ಸಿಎಂ ಆಗಿರಬೇಕು, ಇಲ್ಲ ಅಂತಂದ್ರೆ ಪರಮೇಶ್ವರ ಆಗಲಿ, ಬೇರೆ ಬೇಡ, DCM ಬೇಕು, KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು, ಈ ಥರದ ವಿಚಾರಗಳಲ್ಲಿ ಡಿನ್ನರ್ ಪಾಲಿಟಿಕ್ಸು, ಅವರ ಸಮುದಾಯದ ಮಠದ ಶ್ರೀಗಳ ಜೊತೆಗೆ ಮೀಟಿಂಗು ಮತ್ತು ಅಹಿಂದ ನಾಯಕರುಗಳು ಒತ್ತಡ ಹೇರ್ತಾ ಇದ್ದಿದ್ದಕ್ಕೆ ರಾಜಣ್ಣ ಅವರ ಸಪೋರ್ಟು, ಇದೆಲ್ಲದರಲ್ಲೂ ವೈಲೆಂಟ್ ಆದರು. ಸೈಲೆಂಟ್ ಆಗಿದ್ದು ಒಂದೇ ವಿಚಾರದಲ್ಲಿ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂಥ ವಿಚಾರದಲ್ಲಿ. ಈಗ ಪತ್ರ ಬರೆದಿದ್ದಾರೆ. ಇಷ್ಟೂ ದಿನ ಸೈಲೆಂಟ್ ಆಗಿ ಈಗ ಯಾಕೆ ಪತ್ರ ಬರೆದಿದ್ದಾರೆ ಅನ್ನೋದೊಂದು ಪ್ರಶ್ನೆ. ಈ ಪತ್ರದಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ನಾನು ಹೇಳಿದ್ದೇ ಬೇರೆ, ಇಲ್ಲಾಗಿದ್ದೇ ಬೇರೆ, ತಿರುಚಿದ್ದಾರೆ, ಬೇರೆ ಅರ್ಥದಲ್ಲಿ ನಿಮ್ಮ ಹತ್ರ ಹೇಳಿದ್ದಾರೆ. ಇದನ್ನು ನಾನು ಕಾಂಗ್ರೆಸ್ ವಿರುದ್ಧ ಆಗಲಿ ನಿಮ್ಮ ವಿರುದ್ಧವಾಗಲಿ ನಾನು ಮಾತಾಡಿಯೇ ಇಲ್ಲ. ರಾಜೀನಾಮೆ ಕೊಡಿ ಅಂತಂದರೆ ರಾಜೀನಾಮೆ ಕೊಟ್ಟು ಸೈಲೆಂಟಾಗಾದೆ. ನಾನು ಎಲ್ಲೂ ಇದ್ರ ಬಗ್ಗೆ ಮಾತಾಡಿಲ್ಲ. ಆದರೆ ಪತ್ರದ ಮುಖಾಂತರವಾಗಿ ಮನವರಿಕೆ ಮಾಡಿಕೊಡುವಂಥ ಕೆಲಸ ಮಾಡ್ತಾ ಇದ್ದೀನಿ ಅಂತ ಈಗ ಪತ್ರ ಬರೆದಿದ್ದಾರೆ. ಯಾಕೆ ಈಗಲೇ ಹೋಗಿ ಬಂದು ಡಿ.ಕೆ. ಶಿವಕುಮಾರ್ ಅವರು ರಾಜಣ್ಣನನ್ನು ಮೀಟ್ ಮಾಡ್ತಾ ಇದ್ದಾರೆ. ನಿಮ್ಮ ಪುತ್ರ ರಾಜೇಂದ್ರಂಗೆ ಅವಕಾಶ ಕೊಡೋ ನಿಟ್ಟಿನಲ್ಲಿ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ, ಆಫರ್ ಕೊಟ್ಟಿದ್ದಾರೆ ಅಂತ ಬೇರೆ ಆಗಿತ್ತು. ನಿಮ್ಮ ಪುತ್ರನ ರಾಜಕೀಯ ಭವಿಷ್ಯವನ್ನು ಗಟ್ಟಿ ಮಾಡಿಕೊಡ್ತೀನಿ ಅಂತ ಬೇರೆ ಆಫರ್ ಕೊಟ್ಟಿದ್ದಾರೆ ಅಂತ ಆಗಿತ್ತು. ಈ ಥರ ಡಿ.ಕೆ. ಶಿವಕುಮಾರ್ ಅವರು ಹೋಗಿ ಬಂದು ರಾಜಣ್ಣ ಜೊತೆಗೆ ಮಾತಾಡಿದ ಮೇಲೆ ಈ ಪತ್ರ ಬರೆದಿರೋದು ಸಹಜವಾಗಿ ಪ್ರಶ್ನೆ ಅಲ್ವಾ? ಡಿ.ಕೆ. ಶಿವಕುಮಾರ್ ಅವರು ಏನಾದರೂ ಸಲಹೆ ಕೊಟ್ರ ಬರೀರಿ ರಾಜಣ್ಣ ಅಂತ? ಅಥವಾ ಡಿ.ಕೆ. ಶಿವಕುಮಾರ್ ಅವರು ಮೆತ್ತಗಾದ್ರು, ರಾಜಣ್ಣ ಅವರಿಗಿದ್ದಂಥ ವಿರೋಧಿ ಡಿ.ಕೆ. ಶಿವಕುಮಾರ್ ಅಂತ ಇತ್ತು. ಡಿ.ಕೆ. ಶಿವಕುಮಾರ್ ಅವರೇ ರಾಜಣ್ಣ ಅವರ ಸಚಿವ ಸ್ಥಾನವನ್ನು ಕಿತ್ಕೊಳ್ಳೋದಕ್ಕೆ ಕಾರಣ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿತ್ತು. ಈಗ ಡಿ.ಕೆ. ಶಿವಕುಮಾರ್ ಅವರು ತಮ್ಮದೇ ಟ್ರ್ಯಾಕಿಗೆ ಬರ್ತಾ ಇರೋದ್ರಿಂದ ರಾಜಣ್ಣ ಈ ಪತ್ರ ಬರೆದ್ರಾ? ಈಗ ಅಡ್ಗಾಲ್ ಹಾಕೋದಕ್ಕೆ ಬೇರೆ ಯಾರೂ ಇಲ್ಲ, ಇದು ರೈಟ್ ಟೈಮ್ ಅಂತ ಅನ್ಕೊಂಡು ಈಗ ಪತ್ರ ಬರೆದ್ರಾ? ಡಿ.ಕೆ. ಶಿವಕುಮಾರ್ ಅವರು ಬೇರೆ ದೆಹಲಿಗೆ ಹೋಗಿದ್ದಾರೆ. ಸೊ ಸಹಜವಾಗಿ ಪ್ರಶ್ನೆ, ಕುತೂಹಲ ಎಲ್ಲವೂ ಇದೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ರಾಜಣ್ಣ ಬೇರೆ ವಿಚಾರದಲ್ಲಿ ವೈಲೆಂಟ್ ಆಗಿದ್ರು. ಸಿಎಂ ಬದಲಾವಣೆ ವಿಚಾರ ಆಗಿರ್ಬೋದು, KPCC ಅಧ್ಯಕ್ಷರ ಬದಲಾವಣೆ ವಿಚಾರ ಆಗಿರ್ಬೋದು, ಡಿನ್ನರ್ ಪಾಲಿಟಿಕ್ಸು, ಸಮುದಾಯದ ನಾಯಕರುಗಳ ಜೊತೆಗೆ ಚರ್ಚೆ ಎಲ್ಲನೂ. ಸಚಿವ ಸ್ಥಾನದ ವಿಚಾರಕ್ಕೆ ಎಲ್ಲೂ ಮಾತಾಡಿರಲಿಲ್ಲ. ಈಗ ಡಿ.ಕೆ. ಶಿವಕುಮಾರ್ ಅವರು ಇವರನ್ನು ಭೇಟಿ ಆಗಿದ್ದಾರೆ, ಮಾತುಕತೆ ನಡೆಸಿದ್ದಾರೆ, ದೆಹಲಿಗೆ ಹೋಗಿದ್ದಾರೆ. ಇದ್ದಕ್ಕಿದ್ದಂಗೆ ಪತ್ರ ಬರೆಯೋದಕ್ಕೆ ಕಾರಣ ಏನು? ಇಷ್ಟು ದಿನ ಸೈಲೆಂಟ್ ಆಗಿದ್ದು ಈಗ ಈ ವಿಚಾರ ಪತ್ರದ ಮುಖಾಂತರ ತಿಳಿಸೋದಕ್ಕೆ ಕಾರಣ ಏನು? ಏನು ಲೆಕ್ಕಾಚಾರ? ನೀತಿ ಮಾಜಿ ಸಚಿವ KN ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಈಗ ಪತ್ರವನ್ನು ಬರೆದಿದ್ದಾರೆ. ಯಾಕೆಂದರೆ ಬಹಳ ದಿನಗಳ ನಂತರ ಅವರು ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೆದಿರುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ಪ್ರಸಕ್ತ CM ಬದಲಾವಣೆಯ ಚರ್ಚೆಗಳು ನಡೆದಿರುವಂತಹ ಸಂದರ್ಭದಲ್ಲೇ
ಹೈಕಮಾಂಡ್ ನಾಯಕರು ಈಗ ನಿಮ್ಮ ಸ್ಥಳೀಯ ಮಟ್ಟದಲ್ಲೇ ನಿಮ್ಮ ಸಮಸ್ಯೆಯನ್ನು ಗೊಂದಲಗಳನ್ನು ಸರಿಪಡಿಸ್ಕೊಳ್ಬೇಕು. ಪಕ್ಷ ಯಾರೊಬ್ಬರಿಂದಲೂ ಕೂಡ ಬಂದಿಲ್ಲ, ಅಸಂಖ್ಯಾತ ಕಾರ್ಯಕರ್ತರಿಂದ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟ ನಂತರ ಖರ್ಗೆಯವರು ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಇಂತಹ ಸಂದರ್ಭದಲ್ಲೇ KN ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೆದಿರುವಂಥದ್ದು ಕೂಡ ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ. ಯಾಕೆಂದರೆ ಬಹಳ ದಿನಗಳಾಯಿತು, ಈಗ ಸಚಿವ ಸಂಪುಟದಿಂದ ಅವರನ್ನು ಕೈಬಿಟ್ಟು ಅವರು ರಾಜೀನಾಮೆಯನ್ನು ಕೊಟ್ಟು ಈಗಾಗಲೇ ತಿಂಗಳುಗಳಾಗ್ತಾ ಬರ್ತಾ ಇದೆ. ಸೊ ಅಲ್ಲಿಂದ ಇಲ್ಲಿಯವರೆಗೂ ಸುಮ್ಮನಿದ್ದಂಥ ರಾಜಣ್ಣ ಅವರು ಸಂಪುಟದಿಂದ ತಮ್ಮನ್ನು ಯಾವ ಕಾರಣಕ್ಕೆ ಕೈಬಿಟ್ರಿ ಅನ್ನುವಂತಹ ವಿವರಣೆಯನ್ನು ಈಗ ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೆಯುವ ಮೂಲಕ ಅವರು ವ್ಯಕ್ತಪಡಿಸಿದ್ದಾರೆ. ಅಂದರೆ ಈಗ ಸಚಿವ ಸಂಪುಟ ಪುನಾರಚನೆಗೆ ಎಲ್ಲೋ ಒಂದು ಕಡೆ CM ಕುರ್ಚಿ ಬದಲಾವಣೆ ಆಗೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಈಗ ರವಾನೆ ಮಾಡುವಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸಂಪುಟ ಪುನಾರಚನೆಯನ್ನು ಮಾಡ್ಬೋದು, ಆ ಸಂದರ್ಭದಲ್ಲಿ ನನ್ನನ್ನು ಪರಿಗಣಿಸಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರು ಪತ್ರವನ್ನು ಬರೆದಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ವೋಟ್ ಚೋರಿ ಅಭಿಯಾನದ ಬಗ್ಗೆ ರಾಹುಲ್ ಗಾಂಧಿ ಅವರು ಬಿಹಾರ ಚುನಾವಣೆಯಲ್ಲಿ ಬಹುದೊಡ್ಡ ಸಮಾವೇಶಗಳನ್ನು ಬಿಹಾರದಲ್ಲಿ ಮಾಡ್ತಾ ಇದ್ರು. ಸುಮಾರು 16 ಸಮಾವೇಶಗಳನ್ನು ಈ ಮತಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಡಿದರು. ನಾವು ಇಡೀ ದೇಶದ ಗಮನವನ್ನು ಈ ಮತಗಳು ಮಾಡ್ತಾ ಇದ್ದಾರೆ, ಕೇಂದ್ರ ಚುನಾವಣಾ ಆಯೋಗ ಶಾಮೀಲಾಗ್ತಾ ಇದೆ, BJPಯ ಹಣತಿಯಂತೆ ಕೇಂದ್ರ ಚುನಾವಣಾ ಆಯೋಗ ಇವತ್ತು ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂತಹ ಆರೋಪಗಳನ್ನು ಮಾಡಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಇಂಥ ಒಂದು ಸಂದರ್ಭದಲ್ಲೇ ರಾಜಣ್ಣ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ನಿರಲಿಲ್ವೇ ಇದು ವೋಟ್ ಕಳವು ಅನ್ನುವಂಥ ಹೇಳಿಕೆಯನ್ನು ಅವತ್ತು ಕೊಡ್ತಾರೆ. ಆ ಒಂದು ಹೇಳಿಕೆ ರಾಹುಲ್ ಗಾಂಧಿ ಅವರ ಕೈ ಸೇರುತ್ತೆ ಸುರ್ಜೇವಾಲಾ ಅವರ ಮೂಲಕ. ಅದರ ನಂತರ ಕೂಡಲೇ ಸಿದ್ದರಾಮಯ್ಯನವ್ರಿಗೆ ಸೂಚನೆಯನ್ನು ಕೊಡ್ತಾರೆ, ನೀವು ಸಂಪುಟದಿಂದ ಮೊದಲು ರಾಜಣ್ಣ ಅವರನ್ನು ಕೈ ಬಿಡಬೇಕು ಅಂತೇಳಿ. ಸೊ ಹಾಗಾಗಿ ಸಂಪುಟದಿಂದ ರಾಜಣ್ಣ ಅವರನ್ನು ಸಿದ್ದರಾಮಯ್ಯ ಅವ್ರಿಗೆ ಅನಿವಾರ್ಯ ಅವತ್ತು, ಯಾಕೆಂದರೆ ಅವರ ಆಪ್ತ ಬಳಗದಲ್ಲೇ ಗುರುತಿಸ್ಕೊಂಡಿದ್ದಂತಹ ರಾಜಣ್ಣ ಅವರನ್ನು ಇಲ್ಲ ನೀವು ರಿಸೈನ್ ಮಾಡಿ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಅಂದರೆ ರಾಹುಲ್ ಗಾಂಧಿಯವರ ಸೂಚನೆ ಅವತ್ತು ಬಹಳ ಸ್ಪಷ್ಟವಾಗಿ ಬಂದಿತ್ತು, ಕೂಡಲೇ ನೀವು ಅವರನ್ನು ರಿಮೂವ್ ಮಾಡಬೇಕು ಅಂತೇಳಿ. ಹಾಗಾಗಿ ರಾಜೀನಾಮೆಯನ್ನು ಕೊಟ್ಟು ಅವತ್ತು ರಾಜಣ್ಣ ಅವರು ಹೊರಬಂದರು. ಆದರೆ ಅದಕ್ಕೆ ಕಾರಣಗಳನ್ನು ಅವರು ಎಲ್ಲೂ ಕೂಡ ಹೇಳ್ಕೊಂಡಿರಲಿಲ್ಲ. ನಾನು ಯಾವ ಕಾರಣ ಅದಕ್ಕೆ ಸಮರ್ಥನೆಯನ್ನು ಕೂಡ ಮಾಡ್ಕೊಂಡಿರಲಿಲ್ಲ. ನಾನು ಸ್ಟೇಟ್ಮೆಂಟನ್ನು ಯಾವ ರೀತಿಯಾಗಿ ಕೊಟ್ಟಿದ್ದೆ, ಏನು ಹೇಳಿಕೆಯನ್ನು ಕೊಟ್ಟಿದ್ದೆ ಅದನ್ನು ಹೇಳ್ಬೋದಿತ್ತು ಅವತ್ತೇ ರಾಜಣ್ಣ ಅವರು. ಇಲ್ಲ ಸರ್, ನಾನು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದೆ ಮಾಧ್ಯಮಗಳಿಗೆ, ಅದನ್ನು ಈ ರೀತಿ ತಿರುಚಿ ನಿಮ್ಮ ಕೈ ತಲುಪಿಸಿದ್ದಾರೆ, ಆ ರೀತಿಯಾಗಿ ಎಲ್ಲೂ ಕೂಡ ಇಲ್ಲ ಅಂತೇಳಿ ಅವತ್ತು ಹೇಳ್ಬೋದಾಗಿತ್ತು ರಾಜಣ್ಣ ಅವರು. ಆದರೆ 2-3 ತಿಂಗಳ ಆದ ನಂತರದಲ್ಲಿ ಈಗ ರಾಜಣ್ಣ ಅವರು ಈ ಒಂದು ಪತ್ರದ ಮೂಲಕ ಸಮರ್ಥನೆಯನ್ನು ಮಾಡ್ಕೊಳ್ಳೋದು ಕೊಟ್ಟಿದ್ದಾರೆ. ನಾನು ಅವತ್ತು ಆ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಟ್ಟಿರಲಿಲ್ಲ. ಮಾಧ್ಯಮಗಳು ನನಗೆ ಅನೇಕ ಪ್ರಶ್ನೆಗಳನ್ನು ಕೇಳಿದರು, ಅವರಿಗೆ ಉತ್ತರಿಸುವಂಥ ಸಂದರ್ಭದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಕೂಡ ಹೇಳಿದ್ದೀನಿ, ರಾಹುಲ್ ಗಾಂಧಿಯವರು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮತಚೋರಿ ಬಗ್ಗೆ ಹೌದು ನಾವು ಎಚ್ಚೆತ್ಕೊಳ್ಳಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೀನಿ. ಈ ನಮ್ಮ ಕಣ್ಣು ಮುಂದೆನೇ ಈ ರೀತಿಯಾಗಿ ಮತಗಳವನ್ನು ಮಾಡಲಾಗ್ತಾ ಇದೆ ಅನ್ನುವಂಥದ್ದು ನಮಗೆ ಗೊತ್ತಿದ್ರು ನಾವು ಯಾಕೆ ಅವತ್ತಿನಿಂದ ನಾವು ಸೈಲೆಂಟ್ ಆಗಿದ್ವಿ, ನಾವು ಮೊದಲೇ ಎಚ್ಚೆತ್ಕೊಳ್ಬೇಕಾಗಿತ್ತು ಅನ್ನುವಂಥ ಹೇಳಿಕೆಯನ್ನು ಅವತ್ತು ನಾನು ಕೊಟ್ಟಿದ್ದೆ. ಬಿಟ್ಟರೆ ಅದನ್ನು ಮುಂದಿಟ್ಕೊಂಡ ಹೇಳಿಕೆಯನ್ನು ತಿರುಚಿ ಇವತ್ತು ನೀವು ಹೋರಾಟವನ್ನು ಮಾಡ್ತಾ ಇದ್ದೀರಿ, ನಿಮ್ಮ ಹೋರಾಟವನ್ನೇ ಅಣಕಿಸುವ ರೀತಿಯಲ್ಲಿ ಕಾಂಗ್ರೆಸ್ನಲ್ಲೇನು ಮತಗಳು ಆಗಿರಲಿಲ್ವಾ ಅನ್ನುವಂಥ ರಾಜಣ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಅವತ್ತು ರಾಹುಲ್ ಗಾಂಧಿ ಅವರಿಗೆ ಫೀಡ್ ಮಾಡಿದ್ದಾರೆ. ಹಾಗಾಗಿ ನನ್ನನ್ನು ಸಂಪುಟದಿಂದ ಕೈ ಬಿಡಲಾಗಿದೆ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು, ಕ್ಲಾರಿಟಿಯನ್ನು ಇವತ್ತು ಕೊಡುವಂಥ ಪ್ರಯತ್ನವನ್ನು ಪತ್ರದ ಮೂಲಕ ರಾಜಣ್ಣ ಅವರು ಮಾಡಿದ್ದಾರೆ ನೀತಿ. ಸೊ ಹಾಗಾಗಿ ಈಗ ರಾಜಣ್ಣ ಅವರ ಪತ್ರ ರಾಹುಲ್ ಗಾಂಧಿ ಅವರಿಂದ ಯಾವ ಉತ್ತರ ಬರುತ್ತೆ ನೋಡಬೇಕಾಗತ್ತೆ. ಯಾಕೆಂದರೆ ಈಗ ಪತ್ರ ಬರೆದಿದ್ದಾರೆ, ಅದಕ್ಕೆ ಉತ್ತರ ಬರುತ್ತಾ ಇಲ್ವೋ ನೋಡಬೇಕು. ಆದರೆ ಈ ಸಂದರ್ಭದಲ್ಲಿ ರಾಜಣ್ಣ ಅವರು ಯಾಕೆ ಈ ಪತ್ರವನ್ನು ಬರೆದರು ಅನ್ನುವಂಥದ್ದು ಇಲ್ಲಿ ಮುಂದಿರುವಂತಹ ಕುತೂಹಲ. ಓಕೆ ಶಿವ, ಈಗ ಇನ್ನೊಂದು ಆ್ಯಂಗಲಲ್ಲಿ ನಾವು ನೋಡೋದಾದರೆ ಸಿದ್ದರಾಮಯ್ಯನವ್ರು ನಿನ್ನೆ ಒಂದು ವಿಚಾರವನ್ನು ಟಾಂಟ್ ಮಾಡ್ತಾರೆ. DK ಶಿವಕುಮಾರ್ ಅವರು ರಾಜಣ್ಣ ಅವರು ನನಗೆ ಕ್ಲೋಸು, ಅವ್ರಿಗೆ ಮೊದಲು ಅವಕಾಶ ಕೊಟ್ಟಿದ್ದು ಬ್ಯಾಂಕ್ ವಿಚಾರದಲ್ಲಿ ನಾನೇ ಅಂತ ಹೇಳಿದಾಗ ನಾನು ಮಾಡಿದ್ದು ಇವ್ರು ಮಾಡಿದ್ದು ಅನ್ನೋದಕ್ಕಿಂತ SM ಕೃಷ್ಣ ಅವ್ರು ಮಾಡಿದ್ದು, ಆ ಸರ್ಕಾರ ಮಾಡಿದ್ದು ಅಂತ ಹೇಳಬೇಕು ಅಂತ. ಒಂದು ಕಡೆಯಲ್ಲಿ ರಾಜಣ್ಣ ಅವರ ಮನವೊಲಿಸೋದಕ್ಕೆ DK ಶಿವಕುಮಾರ್ ಅವರು, ಇನ್ನೊಂದು ಕಡೆಯಲ್ಲಿ ಆಪ್ತನನ್ನು ಬಿಟ್ಕೊಡೋದಕ್ಕೆ ಸಿದ್ದರಾಮಯ್ಯನವ್ರು ರೆಡಿ ಇಲ್ಲ. ಈ ನಿಟ್ಟಿನಲ್ಲಿ ರಾಜಣ್ಣ ಅವರಿಗೆ ಸ್ವಲ್ಪ ಜಾಸ್ತಿನೇ ಆಫರ್ಸ್ಗಳು ಬಂದಂಗೆ ಕಾಣಿಸ್ತಾ ಇದೆ, ಅಥವಾ ಇಂಪಾರ್ಟೆನ್ಸ್ ಸಿಕ್ತಂಗೂ ಕಾಣಿಸ್ತಾ ಇದೆ. ಇದೊಂದು ರೈಟ್ ಟೈಮ್, ನಾನು ಈ ಸಂದರ್ಭದಲ್ಲಿ ಮನವರಿಕೆ ಮಾಡ್ಕೊಳ್ಳೋದು ಸೂಕ್ತ, ಯಾರು ಅಡ್ಗಾಲ್ ಹಾಕಲ್ಲ ಅಥವಾ ಯಾರು ಅಡ್ಡಕ್ಕೆ ಬರಲ್ಲ, ಈ ಥರದೊಂದು ನಿರ್ಧಾರವನ್ನು ಕೈಗೊಳ್ಳುವಂತೆ ಮಾಡ್ತಾ ರಾಜಣ್ಣ ಅವರಿಗೆ. ನೀತಿ ನೀವು ಹೇಳಿದಾಗೆ ಎಲ್ಲೋ ಒಂದು ಕಡೆ ಸೂಕ್ತವಾದಂಥ ಸಮಯ ಅಂತೇಳಿ ರಾಹುಲ್ ಗಾಂಧಿ ಅವರಿಗೆ ರಾಜಣ್ಣ ಅವರು ಪತ್ರವನ್ನು ಬರೆದಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಮೊನ್ನೆ ಶನಿವಾರ ಏಕಾಏಕಿ ಬೆಂಗಳೂರಿನ ಬ್ರಿಗೇಡ್ ಅಪಾರ್ಟ್ಮೆಂಟ್ನಲ್ಲಿ ಇದ್ದಂತಹ ರಾಜಣ್ಣ ಅವರನ್ನು DK ಶಿವಕುಮಾರ್ ಅವರು ಭೇಟಿ ಮಾಡ್ತಾರೆ, ಅವರ ಜೊತೆ ಚರ್ಚೆಯನ್ನು ಮಾಡ್ತಾರೆ.
ನಂತರ ಭಾನುವಾರ ರಾತ್ರಿ ಮತ್ತೆ ಏಕಾಏಕಿ ಅವರ ನಿವಾಸಕ್ಕೆ ಅಲ್ಲಿ ಅಪಾರ್ಟ್ಮೆಂಟ್ಗೆ ಭೇಟಿಯನ್ನು ಕೊಡ್ತಾರೆ. ರಾಜಣ್ಣ ಅವರನ್ನು ಭೇಟಿ ಮಾಡ್ತಾರೆ. ಸುಮಾರು 1 ಗಂಟೆಗಳ ಕಾಲ ಅವರ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಆ ಚರ್ಚೆ ಏನಾಯಿತು, ಡಿ ಕೆ ಶಿವಕುಮಾರ್ ಬಹಳ ಕ್ಲಾರಿಟಿಯಾಗಿ ಅಲ್ಲಿ ಹೇಳ್ತಾರೆ ರಾಜಣ್ಣ ಅವ್ರಿಗೆ, ಇಲ್ಲಿಯವರೆಗೆ ಏನಾಗಿದೆ ಹಳೆಯದನ್ನು ಮರೆತು ಬಿಡೋಣ, ನಾನು ಕೂಡ ಮರಿತೇನೆ, ನೀವು ಕೂಡ ಮರೆತು ಬಿಡಿ, ಮುಂದೆ ಏನಾಗಬೇಕು ಅನ್ನುವಂಥದ್ದನ್ನು ನಾವು ಚರ್ಚೆ ಮಾಡೋಣ, ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಪರವಾಗಿ ನಾನು ನಿಮ್ಮ ಬೆಂಬಲಕ್ಕೆ ನಿಲ್ತೇನೆ, ನೀವು ನನ್ನ ಪರವಾಗಿ ನೀವು ಬೆಂಬಲಕ್ಕೆ ನಿಲ್ಲಬೇಕು, ಮತ್ತು ನೀವೆಲ್ಲೂ ಕೂಡ ಮಾಧ್ಯಮಗಳ ಮುಂದೆ ಆಗಲಿ ಅಥವಾ ವೇದಿಕೆಗಳಲ್ಲಿರ್ಬೋದು ನನ್ನ ವಿರುದ್ಧವಾಗಿ ಬಹಿರಂಗವಾಗಿ ಎಲ್ಲೂ ಕೂಡ ಹೇಳಿಕೆಯನ್ನು ಕೊಡಬೇಡಿ ಅನ್ನುವಂಥ ಒಂದು ಮನವಿಯನ್ನು ಅಲ್ಲಿ ಮುಂದಿಡ್ತಾರೆ. ಜೊತೆಗೆ ರಾಜೇಂದ್ರ ಅವರಿಗೆ ನಾವು ಉತ್ತಮವಾದಂಥ ನಾನು ಮುಂದೆ ಅವರನ್ನು ರಾಜಕೀಯವಾಗಿ ಬೆಳೆಸ್ತೇನೆ, ಮತ್ತಷ್ಟು ಬಲಿಷ್ಠಗೊಳಿಸ್ತೇನೆ ಅನ್ನುವಂಥ ಒಂದು ಭರವಸೆಯನ್ನು ರಾಜಣ್ಣ ಅವರ ಮುಂದೆ ಡಿ ಕೆ ಶಿವಕುಮಾರ್ ಇಡ್ತಾರೆ ಅನ್ನುವಂಥ ಮಾಹಿತಿಗಳು. ಸೊ ಹಾಗಾಗಿ ರಾಜಣ್ಣ ಅವರು ಕೂಡ ಸಂದರ್ಭದಲ್ಲಿ ತಮ್ಮನ್ನು ಸಂಪುಟದಿಂದ ಕೈ ಬಿಟ್ಟಂಥ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಹಾಗೆ ಹನಿ ಟ್ರ್ಯಾಪ್ ವಿಚಾರವನ್ನು ಪ್ರಸ್ತಾಪ ಮಾಡಿ ಈ ಒಂದು ಹಿನ್ನೆಲೆಯಲ್ಲಿ ನನ್ನನ್ನು ತೇಜೋವಧೆ ಮಾಡುವಂಥ ಒಂದು ಪ್ರಯತ್ನಗಳಾಯ್ತಲ್ಲ, ಇದನ್ನು ನಾನು ಹೇಗೆ ಮರೆಯೋದು ಅನ್ನುವಂಥ ಮಾತನ್ನು ಅವರ ಮುಂದೆ ಇಡ್ತಾರೆ. ಸೊ ಹಾಗಾಗಿ ಹಳೆಯದನ್ನು ಮರೆಯೋಣ, ಹೊಸದ್ರ ಬಗ್ಗೆ ನಾವೀಗ ಯೋಚನೆ ಮಾಡೋಣ. ಯಾಕೆಂದರೆ ಹಳೆಯದು ಬೇರೆಲ್ಲ ಏನೆಲ್ಲ ಈಗ ನಾವು ಮಾತನಾಡಿದ್ದೀವಿ, ನೀವು ಮಾತನಾಡಿದ್ದೀರಿ, ಅದು ಆಗೋಗಿದೆ. ಆದರೆ ಹಳೆಯದನ್ನು ಮರೆತು ಈಗ ಹೊಸದಾಗಿ ನಾವು ಮುಂದೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡೋಣ, ನಮ್ಮ ಜೊತೆ ನೀವು ಕೈ ಜೋಡಿಸಿ ಅನ್ನುವಂಥ ಒಂದು ಬೇಡಿಕೆಯನ್ನು ಡಿ ಕೆ ಶಿವಕುಮಾರ್ ಅವರು ಇಡ್ತಾರೆ. ರಾಜಣ್ಣ ಅವ್ರ ಕಡೆಯಿಂದ ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಸಿಗುತ್ತೆ ಅನ್ನುವಂಥ ಮಾಹಿತಿಗಳಿದೆ. ಇದೇ ಗುರುವಾರ ಡಿ ಕೆ ಶಿವಕುಮಾರ್ ಅವರನ್ನು, ಅವರ ಪುತ್ರನನ್ನು ರಾಜೇಂದ್ರ ಅವರನ್ನು ಡಿ ಕೆ ಶಿವಕುಮಾರ್ ಭೇಟಿಗೆ ಕಳಿಸುವಂಥ ಒಂದು ಆಲೋಚನೆಯಲ್ಲೂ ಕೂಡ ಈಗ ರಾಜಣ್ಣ ಅವರು ಇದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಾ ಇದೆ. ಹಾಗಾಗಿ ಗುರುವಾರ ರಾಜೇಂದ್ರ ಅವರು ಡಿ ಕೆ ಶಿವಕುಮಾರ್ ಅವರ ಜೊತೆ ಭೇಟಿಯನ್ನು ಮಾಡಿದ ನಂತರ ಅದಕ್ಕೊಂದು ಕ್ಲಾರಿಟಿ ಸಿಗುತ್ತೆ. ಆ ಹಿನ್ನೆಲೆಯಲ್ಲೇ ಈಗ ರಾಹುಲ್ ಗಾಂಧಿ ಅವರಿಗೆ ರಾಜಣ್ಣ ಅವರು ಪತ್ರ ಬರೆದಿರುವಂಥದ್ದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಅಂದರೆ ಸೂಕ್ತವಾದಂಥ ಸಂದರ್ಭ. ಈಗ ಈ ಕಡೆಯಿಂದಲೂ ಕೂಡ ಸಕಾರಾತ್ಮಕವಾದಂಥ ಒಂದು ಸ್ಪಂದನೆ ಸಿಗ್ತಾ ಇದೆ, ಈ ಕಡೆ ಸಿದ್ದರಾಮಯ್ಯ ಅವ್ರ ಕಡೆಯಿಂದಲೂ ಕೂಡ ನನಗೆ ಬೆಂಬಲ ಸಿಗ್ತಾ ಇದೆ. ಹಾಗಾಗಿ ಮತ್ತೊಮ್ಮೆ ಸಂಪುಟದ ಒಳಗಡೆ ನಾನು ಹೋಗಬಹುದು ಅನ್ನುವಂಥ ಲೆಕ್ಕಾಚಾರ ರಾಜಣ್ಣ ಅವ್ರಿಗೆ ಇರ್ಬೋದು. ಇದನ್ನು ಈ ಒಂದು ಅವಕಾಶವನ್ನು ಬಳಸ್ಕೊಂಡು, ಜೊತೆಗೆ ವರಿಷ್ಠರು ಇದಕ್ಕೆ ಅನುಮತಿಯನ್ನು ಕೊಡಬೇಕಾಗತ್ತೆ. ಈ ರಾಜ್ಯ ನಾಯಕರು ಒಪ್ಪಿದ್ರು ಕೂಡ ಅಲ್ಲಿ ರಾಹುಲ್ ಗಾಂಧಿ ಅವರೇ ಇವರನ್ನ ರಿಸೈನ್ ಮಾಡಿ ಅಂತೇಳಿ ಸೂಚನೆಯನ್ನ ಕೊಟ್ಟಂತವ್ರು. ಹಾಗಾಗಿ ರಾಹುಲ್ ಗಾಂಧಿ ಒಂದ್ ಸೆಕೆಂಡ್ ಹೋಲ್ಡ್ ಆನ್, ಇನ್ನೊಂದು ಅಪ್ಡೇಟ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ನಾನು ನಿಮ್ಮನ್ನ ಕನೆಕ್ಟ್ ಆಗ್ತೇನೆ.